ಥೂ ಈ ಎಂ.ಐ ಏನ್ ಆಡ್ತಾ ಇರೋದು, ಎಂ.ಐ ಏನ್ ಆಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ. ಇನ್ಕ್ಲೂಡಿಂಗ್ ಹೇಳ್ಬೇಕಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನ್ ಆಗ್ತಾ ಇದೆ, ಏನ್ ನಡೀತಿದೆ ಅಂತ. ಅವರೇ ಒಂಥರ ಶಾಕ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು. ಇವ್ರ ಆಟ, ಈ ಕಳಪೆ ಆಟ ನೋಡ್ಬಿಟ್ಟು ನಂಗೆ ಬೇಜಾರಾಗ್ತಾ ಇದೆ. ನಿಜ, ನಾನು ಎಂ.ಐ ಫ್ಯಾನ್ ಅಲ್ಲ, ಬಟ್ ಆದ್ರೂ ನನ್ಗೆ ಒಂಥರ ಬೇಜಾರಾಗ್ತದೆ. ಇನ್ನ ಎಂ.ಐ ಫ್ಯಾನ್ಸ್ ಏನಾದ್ರು ನೋಡಿದ್ರೆ ಯಾವ ತರ ಹೇಳಿ, ಅವ್ರೊಂಥರ ಒಂದ್ ಟೈಮಲ್ಲಿ ನಾನು ಎಂ.ಐ ಫ್ಯಾನ್ ಅಂತ ಒಂಥರ ತಲೆ ಎತ್ಕೊಂಡು ಮೆರಿತಾ ಇದ್ರು. ಬಟ್ ಇವಾಗ ನೋಡಿ, ನಾನು ಎಂ.ಐ ಫ್ಯಾನ್ ಅಂತ ಹೇಳ್ಕೊಳಕ್ಕೂ ಒಂಥರ ಅವ್ರಿಗೆ ಬೇಜಾರಾಗುತ್ತೆ. ಆ ತರ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ವರ್ಸ್ಟ್ ಅಂದ್ರೆ ವರ್ಸ್ಟ್ ಅಲ್ಲ, ವರ್ಸ್ಟೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಯಾರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬರಕ್ ಆಗ್ತಿಲ್ಲ. ನೋಡಿ, ಎಂ.ಐನ ನಾವ್ ಈ ತರ ನೋಡಕ್ ಇಷ್ಟಪಡಲ್ಲ. ಯಾಕಂದ್ರೆ ನೋಡಿ, IPL ಅಂತ ಬಂದಾಗ ಸಕ್ಸಸ್ಫುಲ್ ಟೈಮ್ ಯಾವ್ದು ಅಂದ್ರೆ ಅದು ಮುಂಬೈ 5 ಟ್ರೋಫಿನ ವಿನ್ ಆಗಿರೋದು. ಅಂತ ಟೀಮ್ ಹೋಗ್ಬಿಟ್ಟು ಸಡನ್ ಆಗಿ ಈ ತರ ಕೊಲಾಪ್ಸ್ ಆಗ್ಬಿಟ್ರೆ ಯಾವ ತರ ಹೇಳಿ. ಟಾಪ್ ಅಲ್ಲಿ ಇರ್ಬೇಕಾಗಿರೋ ಟೀಮ್ ಬಾಟಮ್ ಅಲ್ಲಿ ಇದೆ ಅಂದ್ರೆ ಒಂಥರ ಯಾವ ತರ ಬೇಜಾರಾಗುತ್ತೆ ಹೇಳಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಆನ್ ದ ಪೇಪರ್ ಅಂತ ನೋಡಿದಾಗ ಎಂ.ಐ ಅಂತ ಸ್ಟ್ರಾಂಗ್ ಟೀಮ್ ಇನ್ನೊಂದಿಲ್ಲ. ಎಲ್ರು ಪ್ರಿಡಿಕ್ಟ್ ಮಾಡಿದ್ರು ಇವ್ರು ಕ್ವಾಲಿಫೈ ಆಗ್ತಾರೆ ಅಂತ. ನಾನು ಅಷ್ಟೇ ಪ್ರಿಡಿಕ್ಟ್ ಮಾಡಿದೆ ಇವ್ರು ಕ್ವಾಲಿಫೈ ಆಗ್ತಾರೆ ಅಂತ. ಆನ್ ದ ಪೇಪರ್ ನೋಡಿದಾಗ ಸ್ಟ್ರಾಂಗ್ ಆಗಿದೆ. ಬಟ್ ನೋಡಿ, ಅದೇನೋ ಗೊತ್ತಿಲ್ಲ, ಆನ್ ದ ಫೀಲ್ಡ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಮ್ಯಾಚ್ ಸೋಲ್ತಾ ಇದ್ದಂಗೆ ಇನ್ ಎಂ.ಐ ಔಟ್ ಆಫ್ ದ ಟೂರ್ನಮೆಂಟ್. ನಿಜ ನೋಡಿ, ಟಾಪ್ ಅಲ್ಲಿ ಇರೋರೆಲ್ಲ 6 ಮ್ಯಾಚಸ್ ವಿನ್ ಹಾಕೊಂಡು 12 ಪಾಯಿಂಟ್ಸ್ ಅಲ್ಲಿ ಇದಾರೆ. ಬಟ್ ಇವ್ರು ನೋಡಿ, ಇನ್ನೆಲ್ಲ 5 ಮ್ಯಾಚ್ ವಿನ್ ಆದ್ರೂ 14 ಪಾಯಿಂಟ್ಸ್ ಅಷ್ಟೇ ಆಗೋದು. ಬಟ್ ಇವ್ರ ರನ್ ರೇಟ್ ಕಿತ್ಕೊಂಡು ಹೋಗಿದೆ. ಮೈನಸ್ ಅಲ್ಲಿ 0.8 ಎಷ್ಟು ಇದೆ ರನ್ ರೇಟು ಅಷ್ಟೇ. ಇನ್ನ 5 ಮ್ಯಾಚ್ 5 ಒಂಥರ ಡಾಮಿನೇಟ್ ಮಾಡಿ ವಿಕ್ಟರಿ ತಗೋಬೇಕು. ಅದು ಬೇರೆ ನೋಡಿ, ಇವಾಗ ಮೇಲೆ ಇರೋರ್ 13 ಪಾಯಿಂಟ್ಸ್ ಇದೆ. ಇನ್ನು ಒಂದೊಂದ್ ಮ್ಯಾಚ್ ಗೆದ್ಕೊಳಕ್ಕಾಗಲ್ವಾ? ಅವ್ರ 14 ಆದ್ರೂ ಅವ್ರ ರನ್ ರೇಟ್ ಚೆನ್ನಾಗಿದೆ. ಅದರಿಂದ ಎಂ.ಐ ಚಾನ್ಸ್ ಇಲ್ಲ. ಅಫಿಷಿಯಲ್ ಆಗಿ ಇನ್ನು ಏನು ಕನ್ಫರ್ಮೇಶನ್ ಬಂದಿಲ್ಲ. ಬಟ್ ಅನ್ಅಫಿಷಿಯಲ್ ಆಗಿ ಇವ್ರು ಒಂಥರ ಔಟ್ ಆಫ್ ದ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಎಂ.ಐ ಆಡಿದ್ರು ಒಂಥರ ನಿದ್ದೆ ಬರ್ಸ್ಬಿಟ್ರು ಅಂತ ಹೇಳ್ಬೋದು. ಎಂ.ಐ ಅಷ್ಟೇ, ಸಿ.ಎಸ್.ಕೆನೂ ಗೊತ್ತಿತ್ತು ಅವ್ರ ಕಡೆ ನಿಧಾನಕ್ಕೆ ಆಡ್ತಾರಂತ. ಬಟ್ ಎಂ.ಐ ಕಡೆ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಒಂದು 6 overs ಎಂಟರ್ಟೈನ್ಮೆಂಟ್ ಇತ್ತು ಎಂ.ಐ ಕಡೆ. ಅದಾದ್ಮೇಲೆ ನೋಡಿ ಬಂತು ಹಾರ್ದಿಕ್ ಪಾಂಡ್ಯ ಏನಾಗಿದೆ, ತಿಲಕ್ ವರ್ಮಾ ವೇಸ್ಟ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ವೇಸ್ಟ್ ಮಾಡಿದ್ರು. ಅವ್ರ ಬ್ಯಾಟಿಂಗ್ ಆಡುವಾಗ ಯಾರಾದ್ರೂ ಎಂ.ಐ ಫ್ಯಾನ್ ಇದ್ದಿದ್ರು ಟಿವಿ ಸ್ವಿಚ್ ಆನ್ ಮಾಡಿ ಮಲ್ಕ ಬಿಡ್ತಾ ಇದ್ರು. ಆ ರೇಂಜ್ ಡಾಟ್ಸ್ ಆಡಿದ್ದು ಸಿಂಗಲ್ಸ್, ಬರೀ ಸಿಂಗಲ್ಸ್ 4-6 ಹೊಡೆಯಕ್ಕೆ ಆಗ್ತಾ ಇಲ್ಲ. ಹಾರ್ದಿಕ್ ಪಾಂಡ್ಯಗಂತೂ ಅದ್ ಏನಾಗಿದೆ ಅಂತ ಗೊತ್ತಾಗ್ತಲ್ಲ. ಅವ್ರ ಬ್ಯಾಟಿಂಗ್ ಅಲ್ಲಿ ಅಷ್ಟೇ ಅವ್ರೊಂಥರ ಯಾವ ತರ ಆಡ್ತಾ ಇದಾರೆ ಗೊತ್ತಾ? ಸ್ಟೇಷನ್ ಅಲ್ಲಿ ಹೊಡೆಯಕ್ ಹೋಗ್ತಾ ಇದಾರೆ. ಬಾಲ್ ಹೊಡಿಬೇಕಂತ ಹೊಡಿತಾ ಇಲ್ಲ, 6 ಹೊಡಿಲೇಬೇಕು ಅನ್ನೋ ತರ ಹೊಡಿತಾ ಇದಾರೆ. ಆದ್ರಿಂದ ಅವ್ರ ಕೈಯಲ್ಲಿ ಒಂದು ಮಿಡ್ಲ್ ಮಾಡಕ್ ಆಗಿಲ್ಲ. 2 4 ಹೊಡೆದಿದ್ದಾರೆ. ಆ 2 4 ಒಂದು ಎಡ್ಜ್ ಅಲ್ಲಿ ಬಂತು, ಒಂದು ಮಿಸ್ ಫೀಲ್ಡ್ ಇಂದ ಬಂತು. ಅದನ್ನ ಬಿಟ್ಟು ಇವ್ರು ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಯಾವ್ದೇ 4 ತಗೊಂಡಿಲ್ಲ. ಸಖತ್ ಕಷ್ಟಪಟ್ರು ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ. ಇವ್ರು ಕೊಡೋದೇ 160 ಟಾರ್ಗೆಟ್. 160 ಹೋಗ್ಲಿ ಒಂದು ಟಾರ್ಗೆಟ್. ಅದನ್ನ ಆರಾಮಾಗಿ ಚೆನ್ನೈ ಅವ್ರು ಇನ್ನೂ ಬೇಗನೆ ಮುಗಿಸಬಹುದಾಯ್ತು. ನಾನ್ ಅನ್ಕೊಂಡಿದ್ದೇನೋ 15 hours ಮುಗಿಸ್ತಾರೆ ಅಂತ. ಬಟ್ ಅವ್ರ ಕೈಯಲ್ಲೂ ಆಗಿಲ್ಲ. ಅವರು ನೋಡಿ ಬೋಲ್ ಹೊಡ್ಸ್ಬಿಟ್ರು. ಏನೋ ಇವ್ರು ವಿಕೆಟ್ಸ್ ಬೇಗ ಕಳ್ಕೊಂಡು ಸ್ವಲ್ಪ ಇದಾಗುತ್ತೆ ಅಂದ್ರೆ ಏನೋ ನಿಧಾನಕ್ಕೆ ಕಳ್ಕೋಬಹುದು. ಬಟ್ ನೋಡಿ, 2 ವಿಕೆಟ್ ಏನೋ ಬೇಗ ಬಿತ್ತು. ಅದಾದ್ಮೇಲೆ ಪಾರ್ಟ್ನರ್ಶಿಪ್ ಬಂತು. ಬಟ್ ಇನ್ನು ಬೇಗನೆ ಮುಗಿಸಬಹುದಾಯ್ತು. ಇವರು ಅಷ್ಟೇ ನಿಧಾನ ಕಳ್ಕೊಂಡು ಲಾಸ್ಟ್ ಅಲ್ಲಿ ಒಂಥರ ಆಕ್ಸಿಲರೇಟರ್ ಮಾಡಿ ಲಾಸ್ಟ್ ಅಲ್ಲಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ತಗೊಂಡ್ರು. ಇದೊಂಥರ ಒಳ್ಳೆ ಡಿಸಿಷನ್ ಅಂತ ಹೇಳ್ತಾರೆ. ಏನು ಬ್ಯಾಡ್ ಡಿಸಿಷನ್ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಗ್ರೌಂಡ್ ಅಲ್ಲಿ 50-50 ಚಾನ್ಸಸ್ ಇತ್ತು. ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ವಿನ್ ಆಗಿದ್ದಾರೆ. ಆದ್ರಿಂದ ಒಂಥರ ಒಳ್ಳೆ ಡಿಸಿಷನ್ ತಗೊಂಡ್ರು ಅಂತಾನೆ ಹೇಳ್ಬೋದು. ಬಟ್ ಇವ್ರ ಕಡೆ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ ಬ್ಯಾಟಿಂಗ್ ಅಲ್ಲಿ. ಇವ್ರೇನು ವಿಲ್ ಜಾಕ್ಸನ್ ಬೇಗ ಔಟ್ ಆದ್ರು. ನೆಕ್ಸ್ಟ್ ನೋಡಿ, 2ನೇ ವಿಕೆಟ್ ಪಾರ್ಟ್ನರ್ಶಿಪ್ ಸಕಾದಕ್ಕೆ ಬಂತ ಅಂತ ಹೇಳ್ಬೋದು. ನಮ್ಮಂದಿರೋ ರಯಾನ್ ರಿಕಾರ್ಡರ್ ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಅವ್ರ ನಡುವೆ 32 ಬಾಲ್ಸ್ ಅಲ್ಲಿ 58 ರನ್ಸ್ ಸ್ಕೋರ್ ಮಾಡಿದ್ರು. ಒಂಥರ ಒಳ್ಳೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಇವ್ರಿಗೆ ವಿಲ್ ಜಾಕ್ಸ್ ಬೇಗ ಔಟ್ ಆದ್ರು. ಇವ್ರಿಬ್ರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಇವರಿಬ್ರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು. 6 overs 57 ರನ್ಸ್ ಸ್ಕೋರ್ ಮಾಡಿದ್ರು. ಸಕಾದಾಗೇನೆ ಆಡ್ತಾ ಇದ್ರು. ಮತ್ತೆ ರಯಾನ್ ರಿಕಾರ್ಡರ್ ಔಟ್ ಆಗ್ಬಿಡ್ತಾರೆ. 24 ಬಾಲ್ಸ್ ಅಲ್ಲಿ 37 ರನ್ಸ್ ಸ್ಕೋರ್ ಮಾಡಿ ನೂರ್ ಅಹ್ಮದ್ಗೆ. ನಮ್ಮಂದಿರ ಒಂದೆಂಡಲ್ಲಿ ಆಡ್ತಾ ಇರ್ತಾರೆ. ಮತ್ತೆ ಸೂರ್ಯಕುಮಾರ್ ಯಾದವ್ ಬರ್ತಾ ಇದ್ದಂಗೆ ಒಂದು 4 ಹೊಡಿತಾರೆ. ಇವತ್ತು ಒಳ್ಳೆ ಟಚ್ ಅಲ್ಲಿ ಕಾಣಿಸ್ತದೆ, ಇವತ್ತು ಇವ್ರ ಬ್ಯಾಟ್ ಇಂದ ಬಿಗ್ ರನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಬಟ್ ಅವ್ರೇನು ಜಾಸ್ತಿ ಏನೋ ಸ್ಕೋರ್ ಮಾಡಕ್ಕಾಗಲ್ಲ. 12 ಬಾಲ್ಸ್ ಅಲ್ಲಿ 21 ರನ್ಸ್ ಸ್ಕೋರ್ ಮಾಡ್ತಾರೆ. ರಾಮಕೃಷ್ಣ ಘೋಷ್ಗೆ ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ತಿಲಕ್ ವರ್ಮಾ ಬರ್ತಾರೆ. ನೋಡಿ, ತಿಲಕ್ ವರ್ಮಾನು ವೇಸ್ಟ್ ಮಾಡ್ತಾರೆ. ಬರೀ ಡಾಟ್ಸ್ 8 ಬಾಲ್ ಆಡಿ 5 ರನ್ಸ್ ಸ್ಕೋರ್ ಮಾಡ್ತಾರೆ ಅಷ್ಟೇ. ಮತ್ತೆ ಅವ್ರು ಔಟ್ ಆಗ್ಬಿಡ್ತಾರೆ. ಅವ್ರು ಜಾಸ್ತಿ ಹೋಗ್ತಿರಲ್ಲ. ನಮ್ಮಂದಿರ ಒಂದೆಲ್ಲ ಅವ್ರು ನಿಂತ್ಕೊಂಡಿರ್ತಾರೆ. ಪಾಪ ಅವ್ರು ಚಾನ್ಸ್ ಸಿಕ್ದಾಗಲ್ಲ 4-6 ಆ ತರ ಸ್ಕೋರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಬರ್ತಾರೆ. ಇಲ್ಲಿಂದ ಯಾವಾಗ ಸೂರ್ಯಕುಮಾರ್ ಯಾದವ್ ಔಟ್ ಆಗ್ತಾರೋ ಅಲ್ಲಿಂದ ನೋಡಿ ಇನ್ನಿಂಗ್ಸ್ ಬೋರ್ ಆಯ್ತು. ನಿದ್ದೆ ಬರ್ಸ್ಬಿಟ್ರು. ಬರೀ ಡಾಟ್ಸು ಸಿಂಗಲ್ಸ್ ಸ್ಕೋರೇ ಬಂದಿಲ್ಲ. ಇವ್ರು ನೋಡಿ 11 overs 100 ರನ್ಸ್ ಏನೋ ಇದ್ರು. ಅದಾದ್ಮೇಲೆ ನೋಡಿ ಸ್ಕೋರೇ ಬಂದಿಲ್ಲ. ಒಂಥರ ನಿದ್ದೆ ಬರ್ಸ್ಬಿಟ್ರು ಅಂತ ಹೇಳ್ಬೋದು. ಹಾರ್ದಿಕ್ ಪಾಂಡ್ಯ ಆಡಿರೋ 23 ಬಾಲ್ಸ್ ಅಲ್ಲಿ 18 ರನ್ಸ್ ಅಷ್ಟೇ ಸ್ಕೋರ್ ಮಾಡಿರೋದು. ಅದು 2 4 ಹೊಡೆದಿದ್ದಾರೆ. 2 4 ಒಂದು ಎಡ್ಜ್ ಇಂದ ಬಂತು, ಒಂದು ಮಿಸ್ ಫೀಲ್ಡ್ ಇಂದ ಬಂತು. ಅದನ್ನ ಬಿಟ್ಟರೆ ಇವ್ರು ಮಿಡ್ಲ್ ಆಫ್ ದ ಬ್ಯಾಟ್ ಅಲ್ಲಿ ಯಾವ್ದೇ ರನ್ಸ್ ಸ್ಕೋರ್ ಮಾಡಿಲ್ಲ. ಹೊಡಿತಾ ಇದಾರೆ, ಕನೆಕ್ಟ್ ಮಾಡಕ್ ಆಗ್ತಾ ಇಲ್ಲ. ಒಂಥರ ಪ್ರೆಸ್ಟೇಷನ್ ಅಲ್ಲಿ ಹೊಡಿತಾ ಇದಾರೆ ಅಂತ ಹೇಳ್ಬೋದು ಹಾರ್ದಿಕ್ ಪಾಂಡ್ಯ. ಹೆಂಗ್ ಅನ್ಸ್ಬಿಟ್ಟಿದ್ರೆ, ಎಂ.ಐ ಫ್ಯಾನ್ ಆಗಿದ್ರು ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ನೋಡ್ಬಿಟ್ಟು ಆ ಟೈಮಲ್ಲಿ ಟಿವಿ ಸ್ವಿಚ್ ಆಫ್ ಮಾಡ್ಬಿಟ್ಟು ಮಲ್ಕ ಬಿಡ್ತಾ ಇದ್ರು. ಈ ಇನ್ನಿಂಗ್ಸ್ ನೋಡಿದ್ರೇನು ಬಿಟ್ರೇನು ಅಂತ. ಅಷ್ಟೊಂದು ವರ್ಷ ಆಡಿದ್ರು ಹಾರ್ದಿಕ್ ಪಾಂಡ್ಯ. ಲಾಸ್ಟ್ ಅಲ್ಲಿ ನೋಡಿ, ಆಕ್ಚುಲಿ ಹೇಳ್ಬೇಕಾದ್ರೆ 20 ಬಾಲ್ ಬಂದ್ರು. ಅವರೇ ಒಂದು 6 ಹೊಡೆದ್ಬಿಟ್ರು. ಹಾರ್ದಿಕ್ ಪಾಂಡ್ಯ ಕೈಯಲ್ಲಿ ಒಂದು 6 ಹೊಡೆಯಕ್ಕಾಗಿಲ್ಲ. ಅಷ್ಟು ಕಷ್ಟಪಡ್ಕೊಂಡು 6 ಹೊಡಿತಾನೆ. ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಗೊತ್ತಾ? ಹಾರ್ದಿಕ್ ಪಾಂಡ್ಯ ಇನ್ನ ಮೊದ್ಲೇ ಔಟ್ ಆಗ್ಬೇಕಾಯ್ತು. 10 ಬಾಲ್ ಆದ್ರೂ ಇನ್ನ ಏನಾದ್ರು ಮಾಡ್ತಾ ಇದ್ವಿ. ನಾವು 1 6 ಇಲ್ಲ 4 ಹೊಡಿತಾರೆ ಅನ್ಸ್ಬಿಟ್ಟು. ಇವರೆಲ್ಲ ಮುಗಿಯೋಷ್ಟೊಳಗಡೆ ಟಾರ್ಗೆಟ್ ಕೊಟ್ಟಿದ್ದೆ 160 ರನ್ಸ್. ನೋಡಿ, ಅವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಚೆನ್ನೈ ಕಡೆ ಸಖದಾಗ ಹಾಕಿರೋ ಅನ್ಶುಲ್ ಕಂಬೋಜ್ ಅಂತೂ 4 overs ಅಲ್ಲಿ 32 ರನ್ಸ್ ಕೊಟ್ಟು 3 ವಿಕೆಟ್ಸ್ ತಗೊಂಡ್ರು. ಒಂಥರ ಸಖದಾಗ ಹಾಕಿದ್ರು. ನೂರ್ ಅಹ್ಮದ್ ಅಂತೂ ನೋಡಿ ಮೋಸ್ಟ್ ಎಕನಾಮಿಕ್ ಆಗಿ ಮಾಡಿದ್ದು ಇವ್ರೆ.
4 overs ಅಲ್ಲಿ 26 ರನ್ಸ್ ನ ಕೊಟ್ಟು 2 ವಿಕೆಟ್ಸ್ ತಗೊಂಡ್ರು. ಬಟ್ ಎಲ್ರಿಗೂ ವಿಕೆಟ್ ಬಿದ್ದಿದೆ, ಮುಖೇಶ್ ಚೌಧರಿ ಮತ್ತೆ ಪ್ರಶಾಂತ್ ವೀರ್ಗೆ ವಿಕೆಟ್ ಬಿದ್ದಿಲ್ಲ. ಇನ್ನು ಒಂಥರ ಆಕ್ಚುಲಿ ಇವರು ಚೆನ್ನೈ ವಿನ್ ಆಗ್ತಾ ಇರೋದೇ ಆಕ್ಚುಲಿ ಹೇಳ್ಬೇಕಂದ್ರೆ ಬೌಲಿಂಗ್ ಇಂದ ಅಂತ ಹೇಳ್ಬೋದು. ಕಡಿಮೆ ರನ್ಗೆ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರೆ ಅದನ್ನ ಆರಾಮಾಗಿ ಚೇಸ್ ಮಾಡ್ತಾ ಇದ್ರೆ ಸಕಾಲಾಗಿ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಚೆನ್ನೈ ಕಡೆ ಬೌಲಿಂಗ್ ಅಲ್ಲಿ. ಈ 160 ರನ್ಸ್ ನ ಚೇಸ್ ಮಾಡಕ್ ಬರ್ತಾರೆ ಚೆನ್ನೈ ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್ ಏನೋ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ. ಅವ್ರದ್ದು ಆಕ್ಚುಲಿ ಹೇಳ್ಬೇಕಾದ್ರೆ ಬುಮ್ರಾ ಅವರಲ್ಲೇ ಚಾನ್ಸ್ ಸಿಗುತ್ತೆ, ಆ ವಿಲ್ ಜಾಕ್ಸ್ ಬಿಟ್ಬಿಡ್ತಾರೆ, ಬಟ್ ಜಾಸ್ತಿ ಹೊತ್ತಿರಲ್ಲ, ಅದೇ ಓವರ್ ಅಲ್ಲಿ ಅವ್ರು ಔಟ್ ಆಗ್ಬಿಡ್ತಾರೆ. ಮತ್ತೆ ಋತುರಾಜ್ ಗಾಯಕ್ವಾಡ್ ಊರ್ವಿಲ್ ಪಟೇಲ್ ಒಂಥರ ಬಂದು ಅಗ್ರೆಸಿವ್ ಆಗಿ ಆಡ್ತಾರೆ. ಋತುರಾಜ್ ಗಾಯಕ್ವಾಡ್ ಸ್ವಲ್ಪ ಸ್ಲೋ ಆಗಿ ಆಡ್ತಾರೆ, ಅವ್ರೇನೋ ಅಷ್ಟೊಂದು ಅಗ್ರೆಸಿವ್ ಆಡಲ್ಲ, ಸ್ಲೋ ಆಗಿನೇ ಆಡ್ಕೊಂಡು ಹೋಗ್ತಾ ಇರ್ತಾರೆ. ಊರ್ವಿಲ್ ಪಟೇಲ್ ನೋಡಿ 12 ಬಾಲ್ಸ್ ಅಲ್ಲಿ 24 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ ಗಗನ್ಪುರ್ಗೆ. ಋತುರಾಜ್ ಗಾಯಕ್ವಾಡ್ ಒಂದ್ ಎಂಡಲ್ಲಿ ಆಡ್ತಾ ಇರ್ತಾರೆ, ಮತ್ತೆ ಕಾರ್ತಿಕ್ ಶರ್ಮಾ ಬರ್ತಾರೆ ನೋಡಿ, ಇವ್ರು ವಿಕೆಟೇ ಬಿಡಲ್ಲ. 97 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ ಇವ್ರಿಬ್ರು ನಡುವೆ. ಇವ್ರನ್ನ ಆಕ್ಚುಲಿ ಬೇಗ ಮುಗಿಸಬಹುದಾಯ್ತು, ಇವ್ರು ಸ್ವಲ್ಪ ನಿಧಾನ ಕಳೆದ್ರು. ಫಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ಆಡ್ಕೊಂಡು ಲಾಸ್ಟ್ ಅಲ್ಲಿ ಒಂಥರ ಅಗ್ರೆಸಿವ್ ಆಗಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. ಋತುರಾಜ್ ಗಾಯಕ್ವಾಡ್ ಲಾಸ್ಟ್ ತನಕ ಇದ್ರು 48 ಬಾಲ್ಸ್ ಅಲ್ಲಿ 67 ರನ್ಸ್ ಸ್ಕೋರ್ ಮಾಡಿದ್ರು ನೋಡಿ. ಇವ್ರದ್ದು ಬ್ಯಾಕ್ ಟು ಬ್ಯಾಕ್ ಹಾಫ್ ಸೆಂಚುರೀಸ್, ಒಂಥರ ಒಳ್ಳೆ ಬ್ಯಾಟಿಂಗ್ ಆಡ್ರ ಅಂತ ಹೇಳ್ಬೋದು. ಕಾರ್ತಿಕ್ ಶರ್ಮಾ 15 ಕೋಟಿ ಏನೋ ಕೊಟ್ಟು ತಗೊಂಡಿದ್ರಲ್ವಾ, ಅವ್ರು ನೋಡಿ 40 ಬಾಲ್ ಅಲ್ಲಿ 54 ರನ್ಸ್ ನ ಸ್ಕೋರ್ ಮಾಡಿ ಲಾಸ್ಟ್ ಅಲ್ಲಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಟ್ರು. ಇನ್ನು MI ಆಡ್ಬೇಕಾಗಿರೋ ಮ್ಯಾಚಸ್ ಎಲ್ಲ ಅವ್ರ ಪ್ರೆಸ್ಟೇಜ್ ಗೋಸ್ಕರ ಆಡ್ಬೇಕಷ್ಟೇ, ಅದನ್ನ ಬಿಟ್ಟು ಇನ್ನ ಪ್ಲೇ ಆಫ್ಸ್ ಗೆಲ್ಲ ಎಂಟ್ರಿ ಆಗಲ್ಲ. ಸಖತ್ ಕಷ್ಟ ಅಲ್ಲ, 100% ಔಟ್ ಆಫ್ ದಿ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಕೇರ್, ಬಾಯ್.